ನಮಸ್ಕಾರ. ನನ್ನ ಹೆಸರು ಮಮತಾ. ನಾನು ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಕಳೆದ ವಿಡಿಯೋಗಳಲ್ಲಿ ಏಕಸ್ವಾಮ್ಯ ಅಂದರೆ ಏನು, ಏಕಸ್ವಾಮ್ಯದ ಲಕ್ಷಣಗಳು ಮತ್ತು ಅದರ ವಿಧಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಈಗ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಮೊನೋಪಲಿ ಮಾರ್ಕೆಟ್. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ. ಏಕಸ್ವಾಮ್ಯದಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಎಂದರೆ ಉದ್ಯಮ ಮತ್ತು ಕೈಗಾರಿಕೆಯ ಸಮತೋಲನದ ನಿರ್ಧಾರ ಆಗಿದೆ. ನಾನು ಆಗಲೇ ಹೇಳಿದ್ದೀನಿ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಎರಡನ್ನೂ ಸಹ ಮಾರಾಟಗಾರ ಅಂದರೆ ಏಕಸ್ವಾಮ್ಯ ಉತ್ಪಾದನಾಕಾರ ನಿರ್ಧರಿಸುವಂತಹ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತಾನೆ. ಆದರೆ ಎರಡನ್ನೂ ಏಕಕಾಲದಲ್ಲಿ ಅವನು ನಿರ್ಧರಿಸುವಂಥದ್ದು ಕಷ್ಟ. ಏಕೆಂದರೆ ಏಕೈಕ ಉತ್ಪಾದಕನಿರೋದರಿಂದ ಉದ್ಯಮ ಮತ್ತು ಕೈಗಾರಿಕೆ ನಡುವೆ ಯಾವುದೇ ವ್ಯತ್ಯಾಸವೂ ಸಹ ಇಲ್ಲಿ ಇರೋದಿಲ್ಲ. ಉದ್ಯಮವೇ ಕೈಗಾರಿಕೆ, ಕೈಗಾರಿಕೆಯೇ ಉದ್ಯಮ ಆಗಿರುತ್ತೆ, ಹಾಗೂ ಕೈಗಾರಿಕೆಯೇ ಉದ್ಯಮವಾಗಿರುತ್ತೆ, ಉದ್ಯಮವೇ ಕೈಗಾರಿಕೆ ಆಗಿರುತ್ತೆ. ಇಲ್ಲಿ ಏಕಸ್ವಾಮ್ಯದಲ್ಲಿ ಸಮೀಪದ ಬದಲಿ ವಸ್ತು ಸಹ ಲಭ್ಯ ಇರೋದಿಲ್ಲ, ಹಾಗೂ ಯಾವುದೇ ಪೈಪೋಟಿಯ ಬೆದರಿಕೆ ಸಹ ಇರುವುದಿಲ್ಲ. ಯಾರು ಇಲ್ಲಿ ಬಂದು ನನಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೋ ಅಥವಾ ಸ್ಪರ್ಧೆಯನ್ನು ಒಡ್ತಾರೋ ಅನ್ನುವಂತಹ ಭಯ ಸಹ ಇಲ್ಲಿ ಇರೋದಿಲ್ಲ. ಏಕೆಂದರೆ ಸಂಪೂರ್ಣವಾಗಿ ಏಕಸ್ವಾಮ್ಯ ಮಾರುಕಟ್ಟೆಗೆ ಹೊಸ ಕೈಗಾರಿಕೆ ಪ್ರವೇಶಕ್ಕೆ ನಿರ್ಬಂಧ ಅನ್ನುವಂಥದ್ದು ಇರುತ್ತೆ. ಗರಿಷ್ಠ ಲಾಭ ಗಳಿಸುವುದೇ ಏಕಸ್ವಾಮ್ಯ ಉತ್ಪಾದನಾಕಾರನ ಏಕೈಕ ಗುರಿಯಾಗಿರುತ್ತೆ. ಆದ್ದರಿಂದ ಅವನು ಗರಿಷ್ಠ ಲಾಭ ಗಳಿಸಲು ಸಾಧ್ಯವಾಗುವ ರೀತಿಯಲ್ಲಿ ತನ್ನ ಉತ್ಪಾದನಾ ಪ್ರಮಾಣವನ್ನು ಇಲ್ಲವೇ ಬೆಲೆಯನ್ನು ನಿರ್ಧರಿಸುತ್ತಾನೆ. ಎರಡನ್ನು ನಿರ್ಧರಿಸಲಿಕ್ಕೆ ಸಾಧ್ಯತೆ ಇಲ್ಲ, ಒಬ್ಬನೇ ಆಗಿರೋದ್ರಿಂದ. ಹಾಗಾಗಿ ಆತ ಉತ್ಪನ್ನ ಪ್ರಮಾಣವನ್ನು ನಿರ್ಧರಿಸ್ತಾನೆ, ಇಲ್ಲ ಬೆಲೆಯನ್ನು ನಿರ್ಧರಿಸ್ತಾನೆ. ಯಾವುದನ್ನೇ ನಿರ್ಧಾರ ಮಾಡಿದ್ರೂ ಸಹ ಆತ ಅವನಿಗೆ ಲಾಭ ಬರುವ ರೀತಿಯಲ್ಲಿ ಆತ ಬೆಲೆಯನ್ನು ನಿರ್ಧರಿಸ್ತಾನೆ. ಏಕಸ್ವಾಮ್ಯ ಉತ್ಪಾದನಾಕಾರ ಬೆಲೆ ನಿರ್ಧರಿಸುವವನಾಗಿರ್ತಾನೆಯೇ ಹೊರತು ಬೆಲೆ ಪಡೆಯುವನಾಗಿರುವುದಿಲ್ಲ. ಪ್ರೈಸ್ ಮೇಕರ್ ಆರ್ ಪ್ರೈಸ್ ಟೇಕರ್. ಈತ ಪ್ರೈಸ್ ಟೇಕರ್ ಅಲ್ಲ, ಓನ್ಲಿ ಪ್ರೈಸ್ ಮೇಕರ್. ಅವನ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರಗಳು ಗರಿಷ್ಠ ಲಾಭ ಪಡೆಯುವ ಉದ್ದೇಶದಿಂದ ಪ್ರೇರಿತವಾಗಿರ್ತವೆ. ಅಂದರೆ ಈತ ಏನು ಬೆಲೆಯನ್ನ ಅಥವಾ ಉತ್ಪನ್ನವನ್ನ ನಿರ್ಧಾರ ಮಾಡುವಂತಹದ್ದನ್ನ ನೋಡ್ತೀವೋ, ಆ ಬೆಲೆ ಅಥವಾ ಉತ್ಪನ್ನವನ್ನ ನಿರ್ಧಾರ ಮಾಡುವ ವೇಳೆಯಲ್ಲಿ ಆತ ಪ್ರಮುಖವಾಗಿ ಗರಿಷ್ಠ ಲಾಭ ಬರುವ ರೀತಿಯಲ್ಲಿಯೇ ತನ್ನ ಉದ್ಯಮದಲ್ಲಿ ಉತ್ಪನ್ನ ಅಥವಾ ಬೆಲೆಯನ್ನ ಆತ ನಿರ್ಧಾರವನ್ನ ಮಾಡುವಂತಹ ಒಂದು ಉದ್ದೇಶವನ್ನ ಹೊಂದಿರ್ತಾನೆ. ಆದ್ದರಿಂದ ಅವನ ಸೀಮಾಂತ ವೆಚ್ಚ, ಸೀಮಾಂತ ಆದಾಯಗಳು ಸಮನಾಗುವ ರೀತಿಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರವನ್ನ ಕೈಗೊಳ್ತಾನೆ. ಅಂದ್ರೆ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮಗೊಳ್ಳುವ ಬಿಂದುವಿನಲ್ಲಿ ಏಕಸ್ವಾಮ್ಯ ಉತ್ಪಾದನಾಕಾರ ಸಮತೋಲನವನ್ನ ತಲುಪಿ ಗರಿಷ್ಠ ಲಾಭವನ್ನ ಗಳಿಸ್ತಾ ಇರ್ತಾನೆ. ಅವನು ಏನು ಹೆಚ್ಚುವರಿ ವೆಚ್ಚ ಮಾಡ್ತಾನೋ ಆ ಹೆಚ್ಚುವರಿ ವೆಚ್ಚಕ್ಕೆ ಹೆಚ್ಚುವರಿ ಆದಾಯ ಸಮನಾಗುವ ರೀತಿಯಲ್ಲಿ ಆತ ಬೆಲೆಯನ್ನ ನಿರ್ಧರಿಸ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಈತ ಅಂದ್ರೆ ಏಕಸ್ವಾಮ್ಯ ಉತ್ಪಾದನಾಕಾರ ಒಬ್ಬನೇ ಇರೋದ್ರಿಂದಾಗಿ ಗರಿಷ್ಠ ಲಾಭ ಗಳಿಸುವ ಉದ್ದೇಶವನ್ನ ಆತ ಹೊಂದಿರೋದ್ರಿಂದಾಗಿ ತನ್ನ ವಸ್ತುವಿನ ಪೂರೈಕೆ ಮತ್ತೆ ಬೇರೆ ಎರಡರ ಮೇಲೂ ಹತೋಟಿ ಹೊಂದಲು ಸಾಧ್ಯ ಆಗೋದಿಲ್ಲ. ಎರಡನ್ನೂ ಸಹ ಆತ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅವನು ಒಬ್ಬನೇ ಇರೋದ್ರಿಂದಾಗಿ ಆತ ಬೆಲೆಯನ್ನ ನಿರ್ಧಾರ ಮಾಡುವ ಮೂಲಕ, ಸರಕಿನ ಬೆಲೆಯನ್ನ ನಿರ್ಧರಿಸುವ ಮೂಲಕ ಲಾಭವನ್ನು ಮಾಡ್ಕೊಳ್ಬೇಕು, ಇಲ್ಲ ಸರಕಿನ ಪ್ರಮಾಣವನ್ನು ಅಂದ್ರೆ ವಸ್ತುವಿನ ಪ್ರಮಾಣವನ್ನ, ಪೂರೈಕೆಯನ್ನ ನಿರ್ಧರಿಸುವಂತಹ ಒಂದು ನಿರ್ಧಾರವನ್ನ ಕೈಗೊಂಡು ಅವನು ಲಾಭವನ್ನ ಗಳಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಗರಿಷ್ಠ ಲಾಭಗಳಿಗೆ ದೃಷ್ಟಿಯಿಂದ ತನ್ನ ವಸ್ತುವಿಗೆ ಹೆಚ್ಚೆಚ್ಚು ಬೆಲೆ ನಿರ್ಧರಿಸುತ್ತಾ ಹೋಗಬಹುದು. ಅಂದ್ರೆ ತಾನು ಉತ್ಪಾದಿಸುವಂತಹ ಸರಕಿನ ಬೆಲೆ ಹೆಚ್ಚು ಹೆಚ್ಚು ಮಾಡ್ತಲೂ ಹೋಗಬಹುದು ಅವನಿಗೆ ಲಾಭವನ್ನು ಗಳಿಸುವಂತಹ ಉದ್ದೇಶದಿಂದ. ಆದರೆ ಆತನ ವಸ್ತು ಸ್ಥಿತಿಸ್ಥಾಪಕತ್ವ, ಬೇಡಿಕೆ ಸ್ವರೂಪವನ್ನು ಹೊಂದಿರುವುದರಿಂದ ಗರಿಷ್ಠ ಮಾರಾಟ ಮಾಡಲು ಸಾಧ್ಯ ಆಗದೆ ಇರಬಹುದು. ಅಂದ್ರೆ ಬೆಲೆಯನ್ನ ತುಂಬಾ ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ಆತ ಹೆಚ್ಚು ಮಾರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಈ ಸನ್ನಿವೇಶದಲ್ಲಿ ಅವನು ಗರಿಷ್ಠ ಮಾರಾಟ ಮಾಡುವ ಗುರಿ ಹೊಂದಿದ್ದರೆ ಬೆಲೆಯನ್ನ ಕಡಿಮೆ ನಿರ್ಧರಿಸಬೇಕಾಗತ್ತೆ. ಹೀಗೆ ಏಕಸ್ವಾಮ್ಯ ಉತ್ಪಾದನಾಕಾರ ತನ್ನ ವಸ್ತುವಿನ ಬೆಲೆಯನ್ನು ಮತ್ತು ಪೂರೈಕೆಗಳೆರಡರ ಮೇಲೂ ಹತೋಟಿ ಹೊಂದುವುದು ಸಾಧ್ಯವಿಲ್ಲ. ಅಂದ್ರೆ ಬೆಲೆ ಮತ್ತೆ ಪೂರೈಕೆ ಎರಡನ್ನೂ ಸಹ ನಿರ್ಧರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಬೆಲೆಯನ್ನಾದರೂ ನಿಯಂತ್ರಣದಲ್ಲಿ ಇರಿಸ್ಕೊಳ್ಬಹುದು, ಇಲ್ಲಿ ಪೂರೈಕೆಯನ್ನ ನಿಯಂತ್ರಣದಲ್ಲಿ ಇರಿಸ್ಕೊಳ್ಬಹುದು. ಆದ್ದರಿಂದ ಅವನು ಬಹಳ ಎಚ್ಚರಿಕೆಯಿಂದ ಬೆಲೆ ನಿರ್ಧರಿಸಿ ಗರಿಷ್ಠ ಮಾರಾಟ ಮಾಡುವುದರತ್ತ ಗಮನ ಹರಿಸುವುದು ಉತ್ತಮ ಧೋರಣೆ ಆಗತ್ತೆ. ಅಂದ್ರೆ ಆತ ತಾನು ನಿರ್ಧಾರವನ್ನ ಮಾಡ್ಕೊಳ್ಬೇಕು, ಬೆಲೆಯನ್ನ ನಿರ್ಧರಿಸ್ಬೇಕಾ ಅಥವಾ ಉತ್ಪನ್ನವನ್ನ ನಿರ್ಧಾರ ಮಾಡ್ಬೇಕಾ ಅಂತ. ಅದನ್ನ ನಿರ್ಧರಿಸಿಕೊಂಡು ಆತ ಅದರ ಕಡೆ ಗಮನವನ್ನ ಹರಿಸಿದ್ದೇ ಆದ್ರೆ ಆತ ಲಾಭವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಸೀಮಾಂತ ಆದಾಯ ಮತ್ತು ವೆಚ್ಚದ ಸಮಗೊಳಿಸುವಿಕೆ ಅಂದ್ರೆ ಈಗಾಗಲೇ ನಾನು ಹೇಳಿದಂತೆ ಗರಿಷ್ಠ ಲಾಭ ಗಳಿಸುವುದು ಏಕಸ್ವಾಮ್ಯ ಉತ್ಪಾದನಾಕಾರನ ಏಕೈಕ ಗುರಿ.
ಹಾಗಾಗಿ ಅವನು ಗರಿಷ್ಠ ಲಾಭ ತರುವಂತಹ ಪ್ರಮಾಣದ ಉತ್ಪಾದನೆ ಮಾಡಿ ಬೆಲೆ ನಿರ್ಧರಿಸುತ್ತಿರುತ್ತಾನೆ. ಅವನು ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಅವನಿಗೆ ಲಾಭ ಬರುವ ರೀತಿಯಲ್ಲಿ ಅಂದರೆ ಸರಕನ್ನು ಉತ್ಪಾದನೆಯನ್ನು ಮತ್ತು ಬೆಲೆಯನ್ನು ನಿರ್ಧರಿಸ್ತಾ ಇರ್ತಾನೆ. ಅಂದರೆ ಏಕಸ್ವಾಮ್ಯ ಉತ್ಪಾದನಾಕಾರ ಗರಿಷ್ಠ ಲಾಭ ತರುವ ಉತ್ಪಾದನೆ ಮತ್ತು ಬೆಲೆ ಮಟ್ಟದಲ್ಲಿ ಸಮತೋಲನದಲ್ಲಿ ಇರ್ತಾನೆ. ಈ ಹಂತದಲ್ಲಿ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರುತ್ತೆ. ಎಲ್ಲಿಯವರೆಗೆ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರುತ್ತೋ ಅಲ್ಲಿಯವರೆಗೆ ಉತ್ಪಾದನೆಯನ್ನು ಏನು ಮಾಡ್ಬೋದು, ಮುಂದುವರಿಸ್ಬೋದು. ಯಾವ ಹಂತದಲ್ಲಿ ಇವೆರಡು ಸಮಗೊಳ್ಳುತ್ತೋ ಅಲ್ಲಿ ತನ್ನ ಉತ್ಪಾದನೆಯನ್ನು ಏನು ಮಾಡ್ತಾನೆ, ನಿಲ್ಲಿಸ್ತಾನೆ. ಆದ್ದರಿಂದ ಏಕಸ್ವಾಮ್ಯ ಉತ್ಪಾದಕ ಸಮತೋಲನ ತಲುಪಬೇಕೆಂದರೆ 2 ಷರತ್ತುಗಳನ್ನು ಈಡೇರಿಸಬೇಕಾಗುತ್ತೆ. ಯಾಕೆ ಆತ ನಿಲ್ಲಿಸ್ತಾನೆ ಉತ್ಪಾದನೆಯನ್ನು ಅಂದರೆ, ಇನ್ನೂ ಮುಂದುವರೆದವನು ಉತ್ಪಾದನೆಯನ್ನು ಮಾಡಿದ್ದೇ ಆದರೆ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಎಲ್ಲಿ ಏಕಸ್ವಾಮ್ಯ ಉತ್ಪಾದನಕಾರನ ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗುತ್ತೋ ಅಲ್ಲಿ ಅವನು ಉತ್ಪಾದನೆಯನ್ನು ನಿಲ್ಲಿಸ್ತಾನೆ. ಹಾಗಾಗಿ ಈ ಏಕಸ್ವಾಮ್ಯ ಉತ್ಪಾದಕ ಸಮತೋಲನ ತಲುಪಬೇಕು ಅಂದರೆ 2 ಷರತ್ತುಗಳನ್ನು ಈಡೇರಿಸ್ಕೊಳ್ಬೇಕಾಗತ್ತೆ. ಅವೆಂದರೆ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚಕ್ಕೆ ಸಮನಾಗಬೇಕು. ನಾನೀಗಾಗಲೇ ಹೇಳಿದ್ದೀನಿ, ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಅನ್ನುವಂಥದ್ದು. ಇನ್ನೊಂದು ಷರತ್ತೇನಪ್ಪ ಅಂತಂದರೆ, ಸೀಮಾಂತ ವೆಚ್ಚದ ರೇಖೆ ಅಂದರೆ MC ರೇಖೆ ಸೀಮಾಂತ ಆದಾಯ ರೇಖೆಯನ್ನು ಅಂದರೆ ನಾವು ರೇಖಾಚಿತ್ರದಲ್ಲಿ ಮೂಡಿಸಿದಾಗ ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯದ ರೇಖೆಯನ್ನು ಕೆಳಗಿನಿಂದ ಕೆಳಭಾಗದಿಂದ ಸ್ಪರ್ಶವನ್ನು ಮಾಡಬೇಕು. ಇದು 2ನೇ ಷರತ್ತು. ಈ 2 ಷರತ್ತುಗಳು ಈಡೇರಿದ್ದೇ ಆದರೆ ನಾವು ಏಕಸ್ವಾಮ್ಯ ಉತ್ಪಾದನಾಕಾರ ಸಮತೋಲನದಲ್ಲಿ ಇದ್ದಾನೆ, ಲಾಭವನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತೇಳಿ ತಿಳ್ಕೊಳ್ಬಹುದು. ಹಾಗಾಗಿ ಏಕಸ್ವಾಮ್ಯ ಉತ್ಪಾದನಾಕಾರ ಸಮತೋಲನ ತಲುಪುವ ಬಗೆಯನ್ನು ನಾವು ಒಂದು ರೇಖಾಚಿತ್ರದಲ್ಲಿ ನೋಡ್ಬೋದು. ರೇಖಾಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ರೇಖಾಚಿತ್ರದಲ್ಲಿ OY ಅಕ್ಷದಲ್ಲಿ ನಾವು ಬೆಲೆ ಮತ್ತು ವೆಚ್ಚ ಅಥವಾ ಆದಾಯವನ್ನು, ಹಾಗೆ OQನಲ್ಲಿ ಪ್ರಮಾಣವನ್ನು ಅಂದರೆ ಬೇಡಿಕೆ ಪೂರೈಕೆ ಪ್ರಮಾಣವನ್ನು ನಿರ್ಧರಿಸಲಾಗಿದೆ. ರೇಖಾಚಿತ್ರದಲ್ಲಿ AR ರೇಖೆ, ಇದು AR ರೇಖೆ ಆದಾಯ ಅಂದರೆ ಸರಾಸರಿ ಆದಾಯ ಅಥವಾ ಬೇಡಿಕೆ ರೇಖೆಯಾಗಿದೆ. MR ಸೀಮಾಂತ ಆದಾಯದ ರೇಖೆಯಾಗಿದೆ. ನೋಡಿ, ಇದು ಸೀಮಾಂತ ಆದಾಯದ ರೇಖೆ, ಇದು ಸರಾಸರಿ ಆದಾಯದ ರೇಖೆ. ARನ ಕೆಳಭಾಗದಲ್ಲಿದೆ. ಅಂದರೆ MR ಸೀಮಾಂತ ಆದಾಯದ ರೇಖೆ ಸರಾಸರಿ ಆದಾಯ ರೇಖೆಗಿಂತ ಕೆಳಭಾಗದಲ್ಲಿದೆ. ಹಾಗೆ ARನ ಅಂದರೆ MC ಸೀಮಾಂತ ವೆಚ್ಚದ ರೇಖೆ, ಇದು ಡಾಟ್ ಲೈನ್ ಇದೆಯಲ್ಲ, ಇದು MC ಸೀಮಾಂತ ವೆಚ್ಚದ ರೇಖೆ, ಇದು AC ಸರಾಸರಿ ವೆಚ್ಚದ ರೇಖೆ. ಇಲ್ಲಿ MC ಸೀಮಾಂತ ಆದಾಯ ರೇಖೆಯನ್ನು MR ಅನ್ನು ಈ ಬಿಂದುವಿನಲ್ಲಿ ಸಂಧಿಸಿದೆ. ನೋಡಿ, MC ರೇಖೆ MR ಸೀಮಾಂತ ಆದಾಯದ ರೇಖೆಯನ್ನು ಈ ಬಿಂದುವಿನಲ್ಲಿ ಸಂಧಿಸಿದೆ. ಈ ಸಂಧಿಸಿರುವಂತಹ ಜಾಗದಲ್ಲಿ ಸೀಮಾಂತ ಆದಾಯ ವೆಚ್ಚಗಳು ಸಮಗೊಂಡಿವೆ. ಆದ್ದರಿಂದ ಈ ಸಮತೋಲನ ಬಿಂದು ಇಲ್ಲಿ ಏಕಸ್ವಾಮ್ಯ ಉತ್ಪಾದನಾಕಾರನ ಸಮತೋಲನ ಬಿಂದುವಾಗಿದೆ. ಈ ಹಂತದಲ್ಲಿ ಸಮತೋಲನ ಬೆಲೆ OP ಆಗಿದೆ. ಬೆಲೆ ಎಷ್ಟು? OP, ಗರಿಷ್ಠ ಬೆಲೆಯನ್ನು ಆತ ಮಾಡಿದ್ದಾನೆ, ನಿಗದಿಯನ್ನು ಮಾಡ್ಕೊಂಡಿದ್ದಾನೆ. ಹಾಗೂ ಸಮತೋಲನ ಉತ್ಪಾದನೆ ಎಷ್ಟಪ್ಪ ಅಂದರೆ OQ ಸಮತೋಲನ ಉತ್ಪಾದನೆ. ಆತ OQ ಪ್ರಮಾಣದ ಉತ್ಪನ್ನಕ್ಕೆ OP ಬೆಲೆಯನ್ನು ನಿರ್ಧರಿಸಿ P1RSನಷ್ಟು ಲಾಭವನ್ನು ಗಳಿಸ್ತಾ ಇದ್ದಾನೆ. ಇಷ್ಟು ಪ್ರಮಾಣದ ಲಾಭವನ್ನು ಆತ ಗಳಿಸ್ತಾ ಇರ್ತಾನೆ. ಇದು ಏಕಸ್ವಾಮ್ಯ ಉತ್ಪಾದನಾಕಾರನ ಒಂದು ಬೆಲೆ ನಿರ್ಣಯ. ಹಾಗಾಗಿ ಈತ ಏಕಸ್ವಾಮ್ಯ ಉತ್ಪಾದನಾಕಾರ ನಾವು ರೇಖಾಚಿತ್ರ ತೋರಿಸುವಂತೆ P1RSನಷ್ಟು ಲಾಭವನ್ನು ಗಳಿಸುವ ಮೂಲಕ ಆತ ಗರಿಷ್ಠ ಲಾಭವನ್ನು ಪಡ್ಕೊಳ್ತಾ ಇರ್ತಾನೆ. ಏಕಸ್ವಾಮ್ಯ ಉತ್ಪಾದನಾಕಾರ ಗಳಿಸುತ್ತಿರುವ ಒಟ್ಟು ಲಾಭವನ್ನು ಕಂಡುಹಿಡಿಬೇಕು ಅಂದ್ರೆ ನಾವು ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. OQ ಪ್ರಮಾಣದ ಉತ್ಪಾದನೆಯನ್ನು QP1 ಸರಾಸರಿ ಆದಾಯ ಆಗಿದೆ. OQ ಪ್ರಮಾಣದ ಉತ್ಪಾದನೆಯಲ್ಲಿ QP1 ಸರಾಸರಿ ಆದಾಯ ಆಗಿದೆ ಹಾಗೂ QS ಸರಾಸರಿ ವೆಚ್ಚ ಆಗಿದೆ. ನೀವು ಮತ್ತೆ ಡಯಾಗ್ರಾಮ್ಗೆ ಬಂದರೆ QP1 ಸರಾಸರಿ ಆದಾಯ ನೋಡಿ, QP1 ಇದು ಸರಾಸರಿ ಆದಾಯ, QS ಇದು ಪೂರೈಕೆ. ಅಂದರೆ ಅವನ ಉತ್ಪಾದನಾ ಪ್ರಮಾಣ ಕಡಿಮೆ ಇದೆ, ಬೆಲೆ ಜಾಸ್ತಿ ಇದೆ ಅನ್ನುವಂಥದ್ದನ್ನು ನಮಗೆ ಗೊತ್ತಾಗುತ್ತೆ. QP1 ಸರಾಸರಿ ಆದಾಯ ಆಗಿದೆ, ಆಗ QS ಸರಾಸರಿ ವೆಚ್ಚ ಆಗಿದೆ. ಆದ್ದರಿಂದ SP1 ಪ್ರತಿ ಘಟಕ ವಸ್ತುವಿನ ಲಾಭ. ನೋಡಿ, ಇನ್ನೊಂದ್ಸರಿ ಬೇಕಾದ್ರೆ ನೀವು ಅದನ್ನು ನೋಡ್ಬೋದು. QP1 ಸರಾಸರಿ ಆದಾಯ, QP1 ಇದು ಸರಾಸರಿ ಆದಾಯ, ವೆಚ್ಚ ಎಷ್ಟು? QS ಇಷ್ಟು ವೆಚ್ಚವನ್ನು ಮಾಡಿದ್ದಾನೆ, ಇಲ್ಲಿಗೆ ಬೆಲೆಯನ್ನು ನಿರ್ಧರಿಸ್ಕೊಂಡಿದ್ದಾನೆ. ಅಂದರೆ ಲಾಭ P1S ನಷ್ಟು ಲಾಭವನ್ನು ಆತ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು. ಈಗ ಒಟ್ಟು ಲಾಭವನ್ನು ಕಂಡುಹಿಡಲಿಕ್ಕೆ ಒಂದು ಸೂತ್ರವನ್ನು ನಾವು ಬಳಸಬಹುದು. ಒಟ್ಟು ಲಾಭ = ಪ್ರತಿ ಘಟಕ ವಸ್ತುವಿನ ಲಾಭ ಇಂಟು ಮಾರಾಟ ಮಾಡಿದ ವಸ್ತುವಿನ ಪ್ರಮಾಣ. ಅಂದರೆ TP = PS × OQ, P1S × RS ಅಥವಾ P1SR ಇದು ಒಟ್ಟು ಲಾಭ ಆಗಿರುತ್ತೆ. ಆದ್ದರಿಂದ ಏಕಸ್ವಾಮ್ಯ ಉತ್ಪಾದನಾಕಾರ ತಮ್ಮ ಸಮತೋಲನ ಬಿಂದುವಿನಲ್ಲಿ P1SR ಪ್ರಮಾಣದ ಲಾಭವನ್ನು ಗಳಿಸ್ತಾ ಇರ್ತಾನೆ. ಅವನ OQ ಪ್ರಮಾಣಕ್ಕಿಂತ ಹೆಚ್ಚು ಉತ್ಪಾದಿಸಲು ಸಾಧ್ಯ ಆಗೋದಿಲ್ಲ. ಏಕೆಂದರೆ ಇಲ್ಲಿಂದ ಮುಂದೆ ಸೀಮಾಂತ ವೆಚ್ಚವು ಸೀಮಾಂತ ಆದಾಯಕ್ಕಿಂತ
ಹೆಚ್ಚಾಗಿರುತ್ತೆ. ಇವೆರಡೂ ಸಮಗೊಳ್ಳುವ ಈ ಬಿಂದುವಿನಲ್ಲಿ ಅವನು ಸೀಮಾಂತ ಅಂದರೆ ತನ್ನ ಉತ್ಪಾದನೆಯನ್ನು ಸ್ಥಿರಗೊಳಿಸ್ತಾನೆ. ಇಲ್ಲಿ ನೋಡಿ ಇಲ್ಲಿ ಆತ ಓಕ್ಯೂಗಿಂತ ಮುಂದೆ ಅವನು ಉತ್ಪಾದನೆಯನ್ನು ನಿರ್ಧರಿಸಿದ್ರೆ ಮತ್ತೆ ಏನಾಗುತ್ತೆ, ಇಲ್ಲಿ ವೆಚ್ಚ ಹೆಚ್ಚಾಗತ್ತೆ. ಹಾಗಾಗಿ ವೆಚ್ಚ ಹೆಚ್ಚಾಗೋದ್ರಿಂದ ಆತನಿಗೆ ನಷ್ಟ ಉಂಟಾಗತ್ತೆ. ಹಾಗಾಗಿ ಆತ ಅದಕ್ಕಿಂತ ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವನು ಒಟ್ಟಾರೆ ಗರಿಷ್ಠ ಲಾಭವನ್ನು ಗಳಿಸುವಂತಹ ಒಂದು ವಿಧಾನವನ್ನು ನೋಡ್ಕೊಂಡಿರ್ತಾನೆ. ಇದಿಷ್ಟು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ. ಥ್ಯಾಂಕ್ ಯು. ಅನಂತ.